ಇತ್ತ ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದ ಹಾರ್ದಿಕ್ ಪಾಂಡ್ಯ, ಅತ್ತ ರೋಹಿತ್ ಶರ್ಮಾ ದಾಖಲೆಯನ್ನು ಮುರಿದ ಸೂರ್ಯಕುಮಾರ್ ಯಾದವ್ ಅವರು. ಇನ್ನು ಟಿ20ಯಲ್ಲಿ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನೇ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಇದೀಗ ನೋಡಿರ್ಬೋದು, ಇಂಗ್ಲೆಂಡ್ ಇಂಡಿಯಾ ಸೀರೀಸ್ ಟಿ20 ಸೀರೀಸ್ ನಡೆಯತೈತಿ. ಅದರಲ್ಲಿ ಇದೀಗ ಸೀರೀಸನ್ನು ಟೀಮ್ ಇಂಡಿಯಾ ಗೆದ್ದು ಬಿಗೈತಿ. ಅದರಲ್ಲಿ 3-1 ಆಗೈತಿ. ಇನ್ನೊಂದು ಮ್ಯಾಚ್ ಬಾಕಿ ಐತಿ. ಆಲ್ರೆಡಿ ಸೀರೀಸನ್ನು ಇಂಡಿಯಾ ಗೆದ್ದೈತಿ. ಅದರಲ್ಲಿ 4ನೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಒಂದು ದಾಖಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಯಾವ ದಾಖಲೆ ಅಂತ ನೋಡೋಣ. ನಮ್ಗೆ ಗೊತ್ತಿರ್ಬೋದು, 4ನೇ ಪಂದ್ಯ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವರು ಮತ್ತು ರಿಂಕು ಸಿಂಗ್ ಅವರು ಮೇನ್ ಕಾರಣ ಸ್ನೇಹಿತರೆ. ಅವರು ಮತ್ತು ಬಾಲರ್ಗಳು ಕಾಂಟ್ರಿಬ್ಯೂಷನ್ ಐತಿ, ಬಟ್ ಮೇನ್ ರನ್ಗಳನ್ನು ಕಲೆ ಹಾಕಿದ್ರು ಅಲ್ಲಿ ಹಾರ್ದಿಕ್ ಪಾಂಡ್ಯ. ಇದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 30 ಬಾಲ್ಗಳನ್ನು ಆಡಿ 53 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಷ್ಟು ರನ್ಗಳನ್ನು ಆಡಿ ಒಂದು ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದಾರ ಸ್ನೇಹಿತರೆ. ಅದು ಯಾವ ರೀತಿ ಇರ್ಬೋದು ನೋಡೋಣ ಸ್ನೇಹಿತರೆ. ಇನ್ನು ಇವರು 7ನೇ ಕ್ರಮಾಂಕದಲ್ಲಿ ಆಟಕ್ಕೆ ಬಂದುಕೊಂಡು 18 ಓವರ್ನಲ್ಲಿ ವಿಕೆಟನ್ನು ಕಳ್ಕೊಂಡು ಹೋದ್ರು ಸ್ನೇಹಿತರೆ. ಅದರಲ್ಲಿ ಇವರು ಡೆತ್ ಓವರ್ನಲ್ಲಿ ಚೆನ್ನಾಗಿ ಆಟ ಆಡಿದ್ರು ಸ್ನೇಹಿತರೆ. ಇವರ ದಾಖಲೆ ಏನಪ್ಪ ಅಂದ್ರೆ, ಡೆತ್ ಓವರ್ನಲ್ಲಿ ಇದುವರೆಗೂ ಟಿ20ನಲ್ಲಿ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿತ್ತು ಸ್ನೇಹಿತರೆ. ಇದೀಗ ವಿರಾಟ್ ಕೊಹ್ಲಿ ದಾಖಲೆಯನ್ನು ಹಾರ್ದಿಕ್ ಪಾಂಡ್ಯ ಅವರು ಮುರಿದಾರ ಸ್ನೇಹಿತರೆ. ಯಾವ ರೀತಿ ಅಂತ ನೋಡೋಣ. ಇದೀಗ ಡೆತ್ ಓವರ್ನಲ್ಲಿ ಈ ಹಿಂದೆ ವಿರಾಟ್ ಕೊಹ್ಲಿ ಅವರು 16 ಡೆತ್ ಓವರ್ ಅಂದರೆ 16 20 ಓವರ್ಗಳು ಸ್ನೇಹಿತರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು 1032 ರನ್ಗಳನ್ನು ಹೊಡೆದಿದ್ದರು ಟಿ20ಯಲ್ಲಿ ಡೆತ್ ಓವರ್ನಲ್ಲಿ. ಇದು ಇವರು ಅತಿ ಹೆಚ್ಚು ಇಂಡಿಯಾ ಪರ ಮೋಸ್ಟ್ ರನ್ಗಳನ್ನು ಹೊಡೆದಂಥವರು ವಿರಾಟ್ ಕೊಹ್ಲಿ ಅವರು ಆಗಿದ್ದರು. ಇದೀಗ 4ನೇ ಟಿ20 ಪಂದ್ಯ ಮುಗಿತಲ್ಲ, ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅವ್ರ ದಾಖಲೆಯನ್ನು ಮುರಿದಾರ ಸ್ನೇಹಿತರೆ. ಯಾವ ರೀತಿ ಅಂದ್ರೆ, ಇದರಲ್ಲಿ ಎಷ್ಟು 53 ರನ್ಗಳನ್ನ ಆಡಿದ್ರು. ಅದರಲ್ಲಿ ಈಗ ಹಾರ್ದಿಕ್ ಪಾಂಡ್ಯ ಅವರು ಡೆತ್ ಓವರ್ನಲ್ಲಿ ಬರೋಬ್ಬರಿ 1068 ರನ್ಗಳನ್ನು ಕಲೆ ಹಾಕುವ ಮೂಲಕ ವಿರಾಟ್ ಕೊಹ್ಲಿ ದಾಖಲೆಯನ್ನು ಇದೀಗ ಮುರಿದ್ರು. ಅಂದರೆ ಹೊಸ ದಾಖಲೆಯನ್ನು ನಿರ್ಮಿಸಿದರು ಇಂಡಿಯಾ ಪರವಾಗಿ ಇವರು. ನೋಡಿ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇನ್ನು ಅದಲ್ಲದೆ ಇಂಡಿಯಾ ಪರ ಅಂದರೆ ಫಸ್ಟ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು, ಅದರಲ್ಲಿ ಇವರು 1500 ರನ್ನುಗಳನ್ನು ಕಲೆ ಹಾಕಿದ್ದಾರೆ. ಅದಲ್ಲದೆ 5 ಹಾಫ್ ಸೆಂಚುರಿಗಳದಾವು. ಇನ್ನು 90+ ವಿಕೆಟ್ಗಳದಾವೆ ಸ್ನೇಹಿತರೆ. ಟಿ20ಯಲ್ಲಿ ಮೋಸ್ಟ್ ವಿಕೆಟ್ಗಳಲ್ಲಿ ಇವರು ಟಾಪ್ 5 ಬರ್ತಾರೆ. ಟಿ20ಯಲ್ಲಿ ನಾನೊಂದು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಬೇಕಾದ್ರೆ ನೋಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮೊದಲನೇ ಆಲ್ರೌಂಡರ್ ಅವರು, ಈ ರೀತಿ ಆಡಿದಂಥ ಪ್ರದರ್ಶನ ನೀಡಿದಂಥವರು ಮೊದಲನೇ ಆಲ್ರೌಂಡರ್ ಅವರು. ಇನ್ನು ರೋಹಿತ್ ಶರ್ಮಾ ಅವರು ದಾಖಲೆಯನ್ನು ಮುರಿದಂತಹ ಸೂರ್ಯಕುಮಾರ್ ಯಾದವ್ ಅವರ ದಾಖಲೆ ಏನಂತ ನೋಡ್ಕೊಳ್ಳೋಣ. ನಾನೊಂದು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದ ನಂತರ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟ್ ಸದ್ದೆ ಮಾಡ್ತಿಲ್ಲ ಅಂತ ಹೇಳ್ಕೊಂಡು. ಅದ್ರ ರಿಲೇಟೆಡ್ ವಿಡಿಯೋನು ಕೆಳಗಡೆ ನಿಮ್ಗೆ ಕೊಟ್ಟಿರ್ತೀನಿ. ಯಾವ ರೀತಿ ಈ ಹಿಂದೆ ಕ್ಯಾಪ್ಟನ್ ಆಗೋಕ್ಕಿಂತ ಮೊದಲು ಯಾವ ರೀತಿ ಆಡ್ತಿದ್ರು, ಈಗ ಹೆಂಗೆ ಆಡಾತಾರ ಅಂತ ಹೇಳ್ಕೊಂಡು ಕೊಟ್ಟಿದ್ದೆ. ಅದನ್ನು ಲಿಂಕನ್ನು ನೋಡಿ ಸ್ನೇಹಿತರೆ. ಸೂರ್ಯಕುಮಾರ್ ಯಾದವ್ ಅವರ ದಾಖಲೆ ಏನಪ್ಪ ಅಂದ್ರೆ, ಸೊನ್ನೆಗಳಲ್ಲಿ ಅತಿ ಹೆಚ್ಚು ಸೊನ್ನೆಗಳಿಗೆ ಔಟ್ ಆದವರು ರಲ್ಲಿ ಈ ಹಿಂದೆ ಇವರು ದಾಖಲೆ ಕ್ಯಾಪ್ಟನ್ ಆಗಿ ದಾಖಲೆ ಯಾರ ಹೆಸರಲ್ಲಿ ಇತ್ತಪ್ಪ, ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿತ್ತು. ಇದೀಗ ಇವರು ಸೂರ್ಯಕುಮಾರ್ ಯಾದವ್ ಅವರ ಹೆಸರಲ್ಲೈತಿ. ಯಾವ ರೀತಿ ಅಂತ ನೋಡ್ಕೊಂಡು ಅದರಲ್ಲಿ ಒಂದು ಟ್ವಿಸ್ಟ್ ಐತಿ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, 1 ಮತ್ತು 4ನೇ ಮ್ಯಾಚ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 0ಕ್ಕೆ ಔಟ್ ಆಗಿ ಹೋಗಿದ್ದಾರೆ ಸ್ನೇಹಿತರೆ. ಇವರು ಯಾವುದೇ ರನ್ಗಳನ್ನು ಕಲೆ ಹಾಕಲು ಆಗಿಲ್ಲ. ಅದರಲ್ಲಿ 0ಕ್ಕೆ ಔಟ್ ಆಗಿ ಈ ಹಿಂದೆ ಈ ದಾಖಲೆ 0ಕ್ಕೆ ಅತಿ ಹೆಚ್ಚು ಬಾರಿ 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ವಿಕೆಟ್ ಆದವರು ರೋಹಿತ್ ಶರ್ಮಾ ಅವರ ಹೆಸರಲ್ಲಿತ್ತು ಕ್ಯಾಪ್ಟನ್ ಆಗಿ. ಈ ದಾಖಲೆಯನ್ನು ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಮುರಿದಿದ್ದಾರೆ. ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ಯಾವ ರೀತಿ ಇತ್ತು, ಈ ಹಿಂದೆ ರೋಹಿತ್ ಶರ್ಮಾ ಅವರು 2022ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 2 ಬಾರಿ 0ಕ್ಕೆ ಔಟ್ ಆಗಿದ್ದರು. ಇನ್ನು 2024ರಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ 2 ಬಾರಿ ಔಟ್ ಆಗಿದ್ದರು ಸ್ನೇಹಿತರೆ ಕ್ಯಾಪ್ಟನ್ ಆಗಿ. ಇದೀಗ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆದ ನಂತರ 2 ಬಾರಿ 1 ಮತ್ತು 4ನೇ ಮ್ಯಾಚ್ನಲ್ಲಿ 2 ಬಾರಿ 0ಕ್ಕೆ ಔಟ್ ಆಗಿದ್ದಾರೆ. 2 ಬಾರಿ 0ಕ್ಕೆ ಔಟ್ ಆಗಿ ಅವರ ದಾಖಲೆಯ ಸಮೀಪ ಬಂದಾರ ಸ್ನೇಹಿತರೆ. ಇದೀಗ ಇವರು ಔಟ್ ಆಗಿಕೊಂಡು ನೋಡೋಣ ಸ್ನೇಹಿತರೆ, ಮುಂದೆ ಇವರು ಲಾಯಕ್ಕೆ ಮರಳಿ ಚೆನ್ನಾಗಿ ಆಟ ಆಡಲಿ, ಟಿ20ಯನ್ನೇ ಅತಿ ಹೆಚ್ಚು ಒಂದು ಅವಾರ್ಡ್ಗಳನ್ನು ಗೆಲ್ಲಿ ಒಂದು ಉತ್ತುಂಗಕ್ಕೇರಲಿ ಅಂತ ಹೇಳ್ಕೊಂಡು ನಮ್ಮ ಆಸೆ. ನಿಮ್ಮ ಆಸೆ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಟಿ20ಯಲ್ಲಿ ಇಂಡಿಯಾ ಪರ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರಪ್ಪ ಅಂದರೆ ಇದುವರೆಗೂ ಸ್ನೇಹಿತರೆ, ನಮ್ಮ ಗೊತ್ತಿರ್ಬೋದು, ಟಿ20ಯಲ್ಲಿ ಚೆನ್ನಾಗಿ ಆಡ್ತಿರೋರು, ವಿಕೆಟ್ ಪಡಿತಾ ಇರೋದು ಹರ್ಷದೀಪ್ ಸಿಂಗ್ ಅವರು. ಅವ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ ಸ್ನೇಹಿತರೆ. ಇನ್ನು ಟಿ20 ಪರ ಇಂಡಿಯಾದಲ್ಲಿ ಪವರ್ ಪ್ಲೇನಲ್ಲಿ ಇವರು ಬರೋಬ್ಬರಿ 2023ರಿಂದ ಇಲ್ಲಿವರೆಗೂ 28 ವಿಕೆಟ್ಗಳನ್ನು ಪಡೆದಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಇವರು 11 ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನು, 17 ರೈಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ವಿಕೆಟ್ ಪಡೆದಾರ. ಇನ್ನೂ ಇವರು ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಮೋಸ್ಟ್ ವಿಕೆಟ್ಗಳನ್ನು ಇನ್ನು ಜಗತ್ತಲ್ಲೇ ಪಡಲಿ ಅಂತ ಹೇಳ್ಕೊಂಡು ನಮ್ಮ ಆಸೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಈ 3 ರಿಲೇಟೆಡ್ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.